ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸ್ಟೋರಿ. ಗೈಸ್, ಊರಿಗೆ ಬಂದಿದ್ದು ನೈಟ್ ಫುಲ್ ಲೇಟ್ ಆಗೋಯ್ತು, ಮಲ್ಕೊಂಡ್ಬಿಟ್ವೆ. ನೋಡಿ ಗೈಸ್ ಹೆಂಗಿದೆ ವ್ಯೂ. 7 ಗಂಟೆ ಆಗಿದೆ ಟೈಮ್, ಬಟ್ ಚಳಿ ನೋಡಿ, ಅಲ್ಲಿ ನೋಡಿ ಮಂಜು ನೋಡಿ ಹೆಂಗಿದೆ, ಹಿಮ ಹೆಂಗೆ ಬೀಳ್ತಾ ಇದೆ ನೋಡಿ, ಅಲ್ಲಿ ಸಕ್ಕದಾಗಿದೆ ವ್ಯೂ ಮಾತ್ರ. ಬೇರೆ ಎಲ್ಲೆಲ್ಲೋ ಹೋಗ್ತೀವಿ ವ್ಯೂ ನೋಡೋಕ್ಕೆ, ಅವ್ರವ್ರ ಊರಿಗೆ ಹೋಗಿ ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತಂದರೆ, ಹಳೆ ಕಾಲದ ಒತ್ತೆ ಶಾವಿಗೆ ಸ್ವೀಟ್ ಚಟ್ನಿ ಮಾಡ್ತಿದ್ದಾರೆ. ಬನ್ನಿ ಅದು ಹೆಂಗೆ ಮಾಡ್ತಾರೆ ಏನು ಅಂತ ತೋರಿಸ್ಕೊಡ್ತೀನಿ. ನಾವು ಈ ಹೂವನ್ನೆಲ್ಲ ಬೆಂಗಳೂರಲ್ಲೆಲ್ಲ ದುಡ್ಡು ಕೊಟ್ಟು ತೊಗೋತೀವಿ, ಇಲ್ಲೆಲ್ಲ ಅವರೇ ಇದನ್ನೆಲ್ಲ ಕಟ್ಟಿದ್ರು ಒಂದು ಮಳ ಬರುತ್ತೆ ಗೈಸ್, ಅಷ್ಟೊಂದಿದೆ ಹೂವಾಗ. ಆ್ಯಂಡ್ ಅಲ್ಲಿ ನೋಡಿ ಯಾರೋ ಅಂಡೆ ಒಲೆ ಹಾಕಿದ್ದಾರೆ, ಹೊಗೆ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್, ನೇಚರ್ ಫೀಲ್ ನಾವು ಊರಲ್ಲಿ ಮಾಡ್ಬೋದು. ನಾವೆಲ್ಲೆಲ್ಲೋ ಹೋಗ್ತೀವಿ, ಬಟ್ ಊರಲ್ಲಿ ಮಾಡ್ಬೋದು. ನೋಡಿ ಅಲ್ಲಿ ಎಮ್ಮೆ ಕಟ್ಟಿದ್ದಾರೆ, ಮರಿ ಎಮ್ಮೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮನೆದು ಎಮ್ಮೆ ಎಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ ಇಲ್ಲಿ. ಇವ್ರು ನಮ್ಮತ್ತೆ ಸ್ವೀಟ್ ಚಟ್ನಿ ಮಾಡೋದು ಹೆಂಗೆ ಅಂತ ನನಗೆ ತೋರಿಸ್ಕೊಡ್ತಿದ್ದಾರೆ. ನನಗೂ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ನೋಡೋಣ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ. ಒಂದು ಜಾರಿಗೆ ಕಾಯಿ ತುರಿ ಮತ್ತು ಬೆಲ್ಲ ಮತ್ತು 2 ಏಲಕ್ಕಿ ಇಷ್ಟೂ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು, ಪೇಸ್ಟ್ ಥರ ರುಬ್ಕೋಬೇಕು. ಈಗ ಒಚ್ಚಾವಿಗೆ ಮಾಡೋಕ್ಕೆ ನೀರಿಟ್ಟಿದ್ದೀವಿ. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಗಾಯ್ಸ್, ನಮ್ಮ ಅತ್ತೆ ಮನೇಲಿ ಸ್ಟವ್ ಮೇಲಲ್ಲ, ಸೌದೆ ಮೇಲೆ ಮಾಡ್ತಿದ್ದಾರೆ. ಸೌದೆ ಒಲೆ ಮೇಲೆ ಮಾಡಿದರೆ ಬೆಸ್ಟು, ಸ್ಟವ್ ಮೇಲೆ ಮಾಡಿದ್ರೆ ವೇಸ್ಟು. ನಾವು ಸಿಟಿಲೆಲ್ಲ ಪಿಜ್ಜಾ ಬರ್ಗರ್ ಅದು ಇದು ಎಲ್ಲ ತಿಂದು ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ನಮ್ಮತ್ತೆ ಸೌದೆ ಒಲೆ ಮೇಲೆ ನನಗೆ ಹೊಚ್ಚಾವಿಗೆ ಮಾಡಿಕೊಡ್ತಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು ಅವರು ಹೆಂಗೆ ತಿರುಗೋದು ಅಂದರೆ, ಅದು ಗಂಟು ಬರ್ದಿದ್ದಂಗೆ ಎಲ್ಲ ತಿರುಗ್ತಿದ್ದಾರೆ ಫುಲ್ ಕಂಪ್ಲೀಟಾಗಿ. ಅದು ಗಂಟು ಬರಬಾರ್ದು ಗೈ, ಸಾಫ್ಟಾಗಿ ಬರಬೇಕು. ಅದಕ್ಕೆ ಅವರು ಫುಲ್ ಪ್ರೆಷರ್ ಹಾಕಿ, ನೀವು ನೋಡ್ತಿದ್ದೀರಾ ಅವ್ರ ಬಲ, ಅವ್ರ ಶಕ್ತಿ, ಸ್ಟ್ರೆಂತನ್ನೆಲ್ಲ ಬಿಟ್ಟು ಫುಲ್ಲು ತಿರುಗ್ತಿದ್ದಾರೆ ಅವರು ಅದರಲ್ಲಿ. ಹಾಗೆ ಗೈಸ್, ನಾವು ಇಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಏನು ಮಾಡ್ತೀವಿ, ಈಸಿ ಇನ್ಸ್ಟೆಂಟ್ ಅಡುಗೆಗಳು ಯೂಸ್ ಮಾಡ್ತೀವಿ. ಅಂದರೆ 5 ಮಿನಿಟ್ಸ್ ಬಿಸಿನೀರು ಹಾಕಿ ತಿನ್ನೋದು, ಆ ಥರ ಯೂಸ್ ಮಾಡ್ತೀವಿ. ಬಟ್ ಊರ ಕಡೆ ಹಂಗಿಲ್ಲ, ಆ ಮನ್ಸಾರೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿಕೊಡ್ತಾರೆ. ಅದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಎಲ್ಲ ಅಡುಗೆಗಳು. ಈಗ ನೀವು ನೋಡ್ತಿರ್ಬೋದು ಗಂಟು ಇಲ್ದಂಗೆ ಫುಲ್ಲು ಎಲ್ಲ ಮುದ್ದೆ ಥರ ಕಟ್ಕೊತಿದ್ದಾರೆ. ಈಗ ನೋಡಿ ಅದನ್ನ ಮುದ್ದೆ ಥರ ತಿರ್ಕೊಂಡಿದ್ದಾರೆ, ಫುಲ್ ಗಂಟಿಲ್ದಂಗೆ ಫುಲ್ ಮುದ್ದೆ ಥರ ತಿರ್ಕೊಂಡು ಹೊಚ್ಚಾವಿಗೆ ಮೇಲೆ ಹೆಂಗೆ ಮಾಡ್ತಾರೆ ಆ ಮಣೆ ಮೇಲೆ ಅಂತ ತೋರಿಸ್ತೀನಿ. ಗೈಸ್, ಇಷ್ಟು ಪ್ರಾಸೆಸ್ ಎಲ್ಲ ರೆಡಿಯಾಗಿದೆ. ಇವಾಗ ಒತ್ತಕ್ಕೆ ಮಣೆ ತೊಗೊಂಡಿದ್ದೀವಿ. ಗೈಸ್, ನಾನೇನೋ ನಮ್ಮ ಅತ್ತೆಗೆ ಹೊಚ್ಚಾವಿಗೆ ಮಾಡಿಕೊಡಿ ಅಮ್ಮ ಅಂತ ಕೇಳಿದೆ, ಬಟ್ ಅದು ನೋಡಿದ್ರೆ ಇಷ್ಟು ಪ್ರಾಸೆಸ್ ಕಷ್ಟ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ. ಪಾಪ ಅವ್ರು ಮಾಡಿಕೊಡ್ತಿದ್ದಾರೆ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಸುಸ್ತಾಗೋಯ್ತು ಗೈಸ್. ಫೈನಲಿ ರೆಡಿ ಆಯಿತು. ನಾವೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದೀವಿ. ಬೆಣ್ಣೆ ಹಾಕ್ಸ್ಕೊಂಡು ತಿಂದರೆ ಸಕ್ಕದಾಗಿತ್ತು. ನನಗಂತೂ ಜಾತ್ರೆಗೆ ಹೋಗಿ ಬಂದು ಫುಲ್ ಹುಷಾರು ತಪ್ಪಿಟ್ಟಿದೆ ಗೈಸ್, ಅದಕ್ಕೆ ನಮ್ಮ ಅತ್ತೆ ನಂಗೆ ದೃಷ್ಟಿ ತೆಗಿತಿದ್ದಾರೆ. ಗೈಸ್, ಒತ್ತು ಶಾವಿಗೆ ತಿನ್ಕೊಂಡು ಇವಾಗ ನಾವು ಶ್ರಾವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲೋಗಿ ಸಿಗ್ತೀನಿ. ಗೈಸ್, ಫೈನಲಿ ಬೆಳಗುಳ ರೀಚ್ ಆದ್ವಿ. ಗೈಸ್, ನಮ್ಮ ಅಕ್ಕ ಮನೆಗೆ ಬಂದಿದ್ವಿ. ನನ್ನ ತಂಗಿ ಅವಳಿರೋ ಪರ್ಸ್ನಾಲಿಟಿ ನೋಡಿ ಎಷ್ಟು ಸಣ್ಣ ಇದ್ದಾಳೆ. ನೋಡಿದ್ರೆ ಅಷ್ಟು ದಪ್ಪ ಬಿನ್ಗೆ ಎತ್ಕೊಂಡು ವಾಲಾಡ್ಕೊಂಡು ಬರ್ತಿದ್ದಾಳೆ. ಅದ್ರಲ್ಲಿ ಬೇರೆ ನನ್ನ ವಿಡಿಯೋ ಮಾಡಬೇಡ ಅಂತ ಬೇರೆ ನನ್ನ ಆಡ್ಕೊಂಡು ನಗ್ತಿದ್ದಾಳೆ ನೋಡಿ ಗೈಸ್. ನಮ್ಮ ಅಕ್ಕ ಮನೇಲಿ ಅಡುಗೆ ಮಾಡಿದ್ರು, ಫಿಶ್ ಕೂಡ ಮಾಡಿದ್ರು. ಅದನ್ನೆಲ್ಲ ತಿನ್ಕೊಂಡು ಟೈಮ್ ಆಗಿಬಿಟ್ಟಿತ್ತು ಅಂತ ನನ್ನ ತಮ್ಮಂಗೆ ಹೇಳಿ ಬಸ್ ಸ್ಟಾಪ್ಗೆ ಡ್ರಾಪ್ ಹಾಕ್ಸ್ಕೊಂಡ್ವಿ. ಗೈಸ್, ಟೈಮ್ ಆಗಿಬಿಡುತ್ತೆ ಅಂತ ನಾವು ಅಷ್ಟು ಕಷ್ಟಪಟ್ಟು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದು ನೋಡಿ ಏನಾಯಿತು ಅಂತ. ಗೈಸ್, 7:30 ಆಯಿತು. 5:30ಇಂದ ಕಾಯ್ತಾ ಇದ್ದೀವಿ, ಬಸ್ಸೇ ಇಲ್ಲ. ಬಂದಿದ್ದು 3 ಬಸ್ಸು 3 ಬಸ್ಸು ಫುಲ್ಲು ರಶ್ಶು. ಕಾಯ್ಕೊಂಡು ಬಟಾಣಿ ತಿನ್ಕೊಂಡು ಕೂತಿದ್ದೀವಿ. ಇದ್ದಾರೆ ಬೈ
ಗೈಸ್ ಬಸ್ಸು ಕಾದು ಕಾದು ಹೊಟ್ಟೆ ಹಸುವಾಗಿ ನಾವಂತೂ ಪಾನಿಪುರಿ ತಿನ್ಕೊಂಡು ನಾವು ಬೆಂಗಳೂರಿಗೆ ಯಾವ ರೀತಿ ಹೊರಟ್ವಿ ಅನ್ನೋದನ್ನ ನೋಡಿ. ಗೈಸ್ ಫೈನಲಿ ಬಸ್ ಸಿಕ್ಕಿಲ್ಲ, ಒಂದು ಟಿ ಗಾಡಿ ಸಿಕ್ತು, ಅದರಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.